ತುಂಬಾ ಚೆನ್ನಾಗಿದೆ. ತುಂಬಾ ಬಚ್ಚಗಿದೆ. ತುಂಬಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹಾ. ತುಂಬಾ ಚೆನ್ನಾಗಿದೆ. ಹಾ. ತುಂಬಾ ಬಚ್ಚಗಿದೆ. ನಮಸ್ಕಾರ ಎಲ್ಲರಿಗೂ ಕನ್ನಡ ವೀಗನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ನಾವು ಕ್ಯಾರೆಟ್ಸ್ ರೆಸ್ಟೋರೆಂಟಲ್ಲಿದ್ದೀವಿ. ನಾನು ಸುಸ್ಮಿತಾ, ನನ್ನ ಜೊತೆ ಇರೋದು ಶೆಫ್ ಮೋಹನ್. ಈಗ ಬಿಸಿಲು ಕಾಲ, ಸಮ್ಮರ್ ಟೈಮ್, ಸೊ ಸಖತ್ ಸೆಕೆ ಆಗಿದೆ. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ನಿಮಗೆ ಒಂದು ಒಳ್ಳೆ ವೀಗನ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ. ಬೇರೆ ಮಿಲ್ಕ್ ಶೇಕ್ ಅಂತ ಕೇಳಿದ್ರೆ ಅದರಲ್ಲಿ ಮಿಲ್ಕ್, ಹಾಲು ಬೀಳುತ್ತೆ ಅಂತ ಒಂದು ಜನಕ್ಕೆ ಅದು ಮೈಂಡಲ್ಲಿರುತ್ತೆ. ಆದರೆ ನಿಮಗೆ ಹಾಲೇ ಇಲ್ದಲೆ ಹೇಗೆ ಮಾಡೋದು ಮಿಲ್ಕ್ ಶೇಕ್? ಪೀನಟ್ ಬಟರ್ ಬನಾನಾ ಮಿಲ್ಕ್ ಶೇಕ್. ಇದರಲ್ಲಿ ನಾವು ಹುರಿದಿರುವ ಕಡಲೆಕಾಯಿ ಮತ್ತು ಬೆಲ್ಲ ಮತ್ತು ಹಣ್ಣಾಗಿರುವ ಒಂದು ಬಾಳೆಹಣ್ಣು, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು, ಕಾಯಿ ಇರಬಾರ್ದು, ಮತ್ತು ಐಸ್ ಆ್ಯಂಡ್ ನೀರು. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದಿಷ್ಟೇ ಪದಾರ್ಥದಲ್ಲಿ ನಾವು ಒಳ್ಳೆಯಾದ ಟೇಸ್ಟಿಯಾದ ಮಿಲ್ಕ್ ಶೇಕ್ ಮಾಡೋದು ನಿಮಗೆ ಹೇಳ್ಕೊಡ್ತೀವಿ. ಫಸ್ಟ್ ಬಂದು 2 ಟೇಬಲ್ ಸ್ಪೂನಷ್ಟು ಹುರಿದಿರುವ ಕಡಲೆಕಾಯಿ. ಇದಕ್ಕೆ ನೀವು ಸಿಪ್ಪೆ ಬೇಕಾದ್ರೆ ತೆಕ್ಕೋಬೋದು, ಅಂದರೆ ಆ ಪಿಂಕ್ ಕಲರ್ ಸಿಪ್ಪೆ ಇರುತ್ತಲ್ಲ, ಅದು ಬೇಕಾದ್ರೆ ತೆಕ್ಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಾವು ಇದಕ್ಕೋಸ್ಕರ ತೆಗೆದಿದ್ದೀವಿ. ಇದನ್ನು ಫಸ್ಟು ಪುಡಿ ಪುಡಿಯಾಗಿ ಗ್ರೈಂಡ್ ಮಾಡ್ಕೋಬೋದು ಬೇಕು. ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ಒಂದು ಸ್ವಲ್ಪ ಪುಡಿ ಪುಡಿಯಾಗಿರಬೇಕು. ಇದಕ್ಕೆ ಈಗ ನಾವು 2 ಟೀ ಸ್ಪೂನ್ 3 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ವಿ. ಹೆಚ್ಚು ಕಮ್ಮಿ ನಿಮಗೆ ಇಷ್ಟ ಆಗೋಷ್ಟು ಹಾಕ್ಕೋಬೋದು. ನಾವೀಗ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ದೀವಿ. ನಿಮಗೆ ಸಕ್ಕರೆ ಬೇಕಂದರೆ ಹಾಕ್ಕೋಬೋದು, ಆದರೆ ಬೆಲ್ಲ ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಮತ್ತು ಬಾಳೆಹಣ್ಣು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮುರಿದ್ಬಿಟ್ಟು ಹಾಕಬೇಕು. ಇದಕ್ಕೆ ಸ್ವಲ್ಪ ತಣ್ಣಗಿರಲಿ ಅಂತ 2 ಐಸ್ ಕ್ಯೂಬ್ ಹಾಕ್ತಾ ಇದ್ದೀವಿ. ನಿಮ್ಮ ಇಷ್ಟ, ಬೇಕಾದ್ರೆ ಐಸ್ ಕ್ಯೂಬ್ ಹಾಕೋಬೋದು, ಇಲ್ಲಾಂದರೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಮತ್ತು ಲಾಸ್ಟಿಗೆ 1 ಕಪ್ಪಷ್ಟು ನೀರು. ಈ ಮಿಲ್ಕ್ ಶೇಕು ಒಬ್ರಿಗೋಸ್ಕರ ಕರೆಕ್ಟಾಗಿ ಆಗುತ್ತೆ. ಈಗ ನೋಡ್ಕೊಳ್ಳಿ, ಅಷ್ಟೇ, ನಿಮ್ಮ ಫ್ರೆಶ್ ಹೆಲ್ದಿ ಪೀನಟ್ ಬಟರ್ ಮತ್ತು ಬನಾನಾ ಶೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಹಾಂ, ತುಂಬಾ ಚೆನ್ನಾಗಿದೆ. ಹಾಂ, ವಾವ್, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಎಲ್ಲರಿಗೂ ಈ ಕ್ವಿಕ್ ಆ್ಯಂಡ್ ಸಿಂಪಲ್ ಮಿಲ್ಕ್ ಶೇಕ್ ವಿಡಿಯೋ ನೋಡಿದ್ದಕ್ಕೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನಮಗೆ ಹೇಗಿದೆ ಅಂತ ಕಮೆಂಟ್ ಬರೀರಿ. ಬಾಯ್. ವೀಗನಿಸಮ್ ಬಗ್ಗೆ ಹೆಚ್ಚು ತಿಳುವಳಿಕೆಗಾಗಿ ಮತ್ತು ರುಚಿಯಾದ ಸುಲಭವಾದ ರೆಸಿಪೀಸ್ಗಳಿಗಾಗಿ ನಮ್ಮ ಕ್ಯಾರೆಟ್ಸ್ ರೆಸ್ಟೋರೆಂಟ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.